ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್. ನನ್ನ ಕಡೆ ಈಗ ಒಂದು ಚಾಪ್ಟರ್ ತೊಗೊಂಡಿನಿ. ಈ ನನ್ನ ಕಡೆ ಇರೋ ಚಾಪ್ಟರ್ ಏನಂದರೆ, ಈ ಜಗತ್ತಿನೊಳಗೆ ಈ ಭೂಮಿ ಮೇಲೆ ತಗಣಿ ಮತ್ತು ಸೊಳ್ಳೆ ಇವು ಎರಡು ಹೆಂಗೆ ಸೃಷ್ಟಿಯಾಗೋದು ಅಂತ. ನನ್ನ ವಿಚಾರ ಅಷ್ಟೇ ನಿಮ್ಮ ಮುಂದೆ ಇಡಾಕತ್ತೀನಿ. ಇಷ್ಟ ಆದ್ರೆ ಶೇರ್ ಮಾಡಿರಿ, ಇಲ್ಲ ಡಿಲೀಟ್ ಮಾಡಿರಿ. ನಮ್ಮ ಹಿಂದೂ ಧರ್ಮದ ದೇವರು ರಾಮ ಮತ್ತು ರಾವಣಗೆ ಯುದ್ಧ ಆದಾಗ ರಾವಣ ಸೈನ್ಯ, ರಾವಣ ವಂಶ ಎಲ್ಲ ಸರ್ವನಾಶ ಆಯ್ತು. ಒಬ್ಬನ ಬಿಟ್ಟು ಅವ್ರ ತಮ್ಮ, ರಾವಣ ತಮ್ಮ ಒಬ್ಬನ ಬಿಟ್ಟು ಬಾಕಿ ಎಲ್ಲ ಸರ್ವನಾಶ ಆದರು. ರಾವಣನ ವಂಶಸ್ಥರು, ಸೈನಿಕರು, ಸೇನಾಧಿಪತಿಗಳು, ಶ್ರೀಲಂಕಾ ಎಲ್ಲ ಸರ್ವನಾಶ ಆತಲ್ಲ. ಆವಾಗ ಶೂರ್ಪನಖಿ ತಪಸ್ಸು ಕುಂತ್ಲು. ಹೆಂಗೆ ತಪಸ್ಸು ಕುಂತಂದ್ರೆ ಘೋರ ತಪಸ್ಸು ಮಾಡಿದ್ಲು ಶೂರ್ಪನಖಿ. ಸಾಕ್ಷಾತ್ ದೇವರು ಈಶ್ವರ ಬಂದು ಆಕಿ ಮುಂದೆ ನಿಲ್ಬೇಕು, ಅಷ್ಟು ಘೋರ ತಪಸ್ಸು ಮಾಡಿದ್ಲು ಶೂರ್ಪನಖಿ. ತಪಸ್ಸಿಗೆ ಈಶ್ವರ ಮೆಚ್ಚಿ ಮುಂದೆ ಬಂದು ನಿಂತ್ಬಿಟ್ಟ. ನೀನು ಭಕ್ತಿ ನಾ ಮೆಚ್ಚಿನವ, ನೀನು ಏನು ಬೇಕು ಕೇಳ, ನಾ ವರ ಕೊಟ್ಟೋಕ್ಕೀನಿ ಅಂತ. ಶೂರ್ಪನಖಿ ಏನು ಕೇಳಿದ್ಲು ಗೊತ್ತನ? ನಮ್ಮ ಅಣ್ಣ ರಾವಣ, ಕುಂಭಕರ್ಣ ಮತ್ತು ಅವರ ಸೇನೆಯನ್ನು ಕೊಂದಂಥ ರಾಮನ ವಂಶಸ್ತ್ರ ರಕ್ತನ ಕುಡಿಬೇಕು ಅಂತ ಒಂದು ಬೇಡಿಕೆ ಇಟ್ಲು ದೇವ್ರ ಮುಂದೆ, ಈಶ್ವರನ ಮುಂದೆ. ಅಂದ್ರೆ ಈಶ್ವರ ಇಂಡೈರೆಕ್ಟಾಗಿ ರಾಮವಾಗಿ ಬಂದು ರಾವಣನ ಕುಂಭಕರ್ಣ ಹತ್ಯೆ ಮಾಡಿದ. ಇದು ಹೊಳ್ಳಿ ನನಗೆ ಕೇಳಾಗತ್ತಲ್ಲಪ್ಪ, ಈಕಿ ನನ್ನ ರಕ್ತ ಕುಡಿಬೇಕು ಅನ್ನಕತ್ತಾಳ ಅಂತ ಈಶ್ವರ ಚಿಂತೆ ಮಾಡಿದ. ಅವಾಗ ಈಶ್ವರ ಏನು ಮಾಡಿದ, ನೀನು ತಪಸ್ಸು ಬಂದು ಕಂಟಿನ್ಯೂ ಮಾಡು, ನಾ ಇನ್ನೊಂದು 4 ದಿವಸ ಬಂದು ನಿನಗೆ ವರ ಕೊಡ್ತೀನಿ ಅಂಥೇಳಿ ಹೆದರಿ ಹೋದ. ಭಾರಿ ಚಿಂತೆ ಮಾಡಾಕತ್ತಿದ್ದ ಈಶ್ವರ. ಹಿಂಗೆ ಶೂರ್ಪನಖಿ ಹಿಂಗೆ ವರ ಕೇಳ, ನಾ ಏನು ಮಾಡಲಿ ಗೊತ್ತಾಗೋದು, ನನಗೆ ಹೆದರಿಕೆ ಬರಾಕತ್ತೈತಿ ಅಂತ ಈಶ್ವರ ಪಾರ್ವತಿ ಹೇಳಿದ. ಅವಾಗ ಪಾರ್ವತಿ ಏನಂದ್ಲೆ, ಭಾಳ ಈಜಿ ಐತ್ರಿ ಇದು ಅಂತಂದು ವರ ಕೊಡೋದು ಹೆಂಗೆ ಅಂತಂದು. ಆದ್ರೆ ರಾಮನ ವಂಶಸ್ತ್ರನ ರಕ್ತ ಕುಡಿಬೇಕಂದ್ರೆ ಈ ರೂಪದಾಗಲ್ಲ, ಬೇರೆ ರೂಪದಾಗ ಕೊಡ್ತೀನಿ ಅಂತ ಆಕೆಗೆ ಕಡೆ ಮಾತು ತಗೋರಿ ಅಂತಂದು. ಹೆಂಗೆ ಅಂತಂದು, ಸೊಳ್ಳಿ ಮತ್ತು ತಗಣಿ ರೂಪದೊಳಗೆ ನೀ ರಕ್ತ ಕುಡಿಬೋದು ಅಂತ ಆಕೆಗೆ ಆಶೀರ್ವಾದ ಮಾಡ್ಬೋದು ಅಂಥೇಳಿ ಪಾರ್ವತಿ ಈಶ್ವರಗೆ ಐಡಿಯಾ ಕೊಟ್ಲು. ಮತ್ತು ಈಶ್ವರ ಹೋದ, ಅಥವಾ ಎದ್ದೇಳತ್ತ ನಿನ್ನ ತಪಸ್ಸಿಗೆ ನಾ ಮೆಚ್ಚಿನಿ, ವರ ಕೊಡ್ತಾ ಬಂದೀನಿ ಕೇಳಂತಂದ್ಲು. ಮತ್ತು ಅದ ಕೇಳಿದ್ಲು, ನಾನು ರಾಮನ ವಂಶಸ್ತ್ರ ಎಲ್ಲರ ರಕ್ತ ಕುಡಿದ್ಲು. ಭಾಳ ಜೋಶಿತ್ತು, ಭಾಳ ಸಿಟ್ಟಿತ್ತು ಶೂರ್ಪನಖಿ, ವರ ಬೇಕು ಅಂತೇಳಿ. ಆವಾಗ ಈಶ್ವರ ಏನು ಹೇಳಿ ಗೊತ್ತಾನ, ಹಿಂಗೆ ರಕ್ತ ಕುಡಿಯುವಂಥ ಒಂದು ಅವಕಾಶ, ಚಾನ್ಸ್, ಪರ್ಮಿಷನ್ ನಾ ಕೊಡ್ತೀನಿ, ಆದರೆ ಒಂದು ಕಂಡೀಷನ್, ಈ ರೂಪದಾಗೆಲ್ಲ ಬೇರೆ ರೂಪದಾಗ ಕೊಡ್ತೀನಿ ಅಂತ ಅಂದ್ಲು. ಅವಾಗ ಶೂರ್ಪನಖಿ ಭಾಳ ಖುಷಿಯಾಗಿಬಿಟ್ಲು. ಬೇಕಾದ ರೂಪ ಕೊಡು ನನಗೆ, ಒಟ್ಟು ನಾ ರಾಮನ ರಕ್ತ ಕುಡಿಬೇಕು, ಬೇಕಾದ ರೂಪ ಕೊಡು ನನಗೆ, ನಾ ಹೆದರಂಗಿಲ್ಲ, ಒಟ್ಟು ನಾ ರಾಮನ ರಕ್ತ ಕುಡಿಯಂತ ಆಶೀರ್ವಾದ ಮಾಡ ಅಂತಂದ. ಈಶ್ವರ ಹಿಂದೆ ಮುಂದೆ ವಿಚಾರ ಮಾಡಿ ತಥಾಸ್ತು ಅಂದ್ಬಿಟ್ಟ. ರಾವಣ ವಂಶದಕ್ಕಿ ಶೂರ್ಪನಖಿ ಅವಾಗ ತಗಣಿ ಆದ್ಲ, ಅವ್ರ ಸೈನಿಕರಷ್ಟು ಸೊಳ್ಳೆ ಆದರು. ಅದಕ್ಕೆ ಯಾರ ಮನೆಯಾಗ ತಗಣಿ ಸೊಳ್ಳೆ ಬಂದು ಒಂದು ವಿಚಾರ ಮಾಡಿರಿ,